ಗೀತಾ ಸೀರಿಯಲ್ನ ಮುಂದಿನ ಭಾಗವನ್ನು ನೋಡೋಣ. ಮಹಿಗೆ ವಿಜಿ ಸೂರ್ಯಪ್ರಕಾಶ್ ಮಗ ಅಂತ ಗೊತ್ತಾಗ್ತದೆ. ಹಾಗೆ ಅವಳಿಗೆ ಒಂದು ನಕ್ಷೆನೂ ಸಿಗ್ತದೆ. ಆ ನಕ್ಷೆ ನೋಡಿ ಅವಳು ಕನ್ಫರ್ಮ್ ಮಾಡ್ಕೋತಾಳೆ, ಅಂದರೆ ವಿಜಿ ಸೂರ್ಯಪ್ರಕಾಶ್ ಮಗ ಅಂತ. ಅದೂ ಅಲ್ಲದೆ ನಮ್ಮ ಹತ್ರನೇ ಸುಳ್ಳು ಹೇಳಿದಾರ, ಈ ಊರಿನ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ. ಮಹಿ ಸಿಟ್ಟಿನಿಂದ ಕುದಿತಾ ಹೇಳ್ತಾಳೆ, ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇಷ್ಟು ದಿವಸ ನನ್ನ ಗುರಿ ಮುಗ್ದೋಯ್ತು ಅಂದ್ಕೊಂಡಿದ್ದೆ, ಈಗ ಆ ಗುರಿ ನನ್ನ ಕಣ್ಣೆದುರುಗಡೆ ಇದೆ. ಇನ್ನೂ ತಡ ಮಾಡಬಾರ್ದು. ಅವನಪ್ಪನ ಮೇಲೆ ತೀರಿಸ್ಕೊಳ್ಬೇಕಾಗಿದ್ದ ಹಾಗೆತನನ ಇವನ ಮೇಲೆ ತೀರಿಸ್ಕೊಳ್ತಾನೆ. ಆಗಲೇ ನನ್ನ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು, ನನ್ನ ಬಾಳಿಗೊಂದು ಅರ್ಥ ಸಿಗೋದು. ಹೌದು, ಅವನನ್ನು ಸಾಯಿಸಲೇಬೇಕು. ಹೇಗೆ ಸಾಯಿಸಲಿ ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಇನ್ನೊಂದು ಕಡೆಯಲ್ಲಿ ಗೀತಾ ವಿಜಿ ಧರ್ಮಪಾಲನ ಕೆಲಸದವನ ಜೊತೆ ಹೋಗ್ತಾ ಇರ್ತಾರೆ. ಆವಾಗ ವಿಜಿ ಮತ್ತು ಗೀತಾ ಮಾತನಾಡಿಕೊಳ್ತಾರೆ, ಇವಾಗ ನಾವು ಆ ಬಾಳು ಬಂಗ್ಲೆಗೆ ಇವನನ್ನು ಕರ್ಕೊಂಡೋದ್ರೆ ನಮ್ಮ ಕೆಲಸ ಕೆಡುತ್ತೆ, ಇವಾಗ ಏನು ಮಾಡೋದು? ಅದಕ್ಕೆ ವಿಜಿ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ಇವನ ಹತ್ರನೇ ಅಪ್ಪನ ಬಗ್ಗೆ ಕೇಳಿದರೆ ಹೇಗೆ? ಅದಕ್ಕೆ ಗೀತಾ ಹೇಳ್ತಾಳೆ, ಬೇಡ ವಿಜಿ, ಇವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅದೂ ಅಲ್ಲದೆ ಆ ಧರ್ಮಪಾಲ ಯಾವ ಉದ್ದೇಶದ ಮೇಲೆ ಇವನನ್ನು ನಮ್ಮ ಹತ್ರ ಕಳಿಸಿದಾನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ಹೀಗೆ ಹೋಗ್ತಿರುವಾಗ ಮಧ್ಯದಲ್ಲಿ ಎಸ್ಕೇಪ್ ಆಗಿಬಿಡೋಣ ಅಂತ ಹೇಳ್ತಾಳೆ. ಆವಾಗಲೇ ಅವನು ಕೆಲಸದವನು ಹಿಂತಿರುಗಿ ಹೇಳ್ತಾನೆ, ಇದೇನೋ ನೀವು ನಮ್ಮ ಊರಿನ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀರೋ ಇಲ್ಲ ಬೇರೆಯವರು ಈ ಊರಿನ ಬಗ್ಗೆ ಮಾತಾಡೋ ಹಾಗೆ ಮಾಡೋಕ್ಕೆ ಬಂದಿದ್ದೀರೋ ಅಂತ ಕೇಳ್ತಾನೆ. ಈ ಊರಿನ ಬಗ್ಗೆ ಏನೇ ಅನುಮಾನ ಇದ್ದರೂ ನನ್ನ ಹತ್ರ ಕೇಳಿ, ನೀವು ಇಬ್ಬರೇ ಗುಸ್ಗುಸು ಪಿಸ್ಪಿಸು ಮಾತನಾಡ್ತಿದ್ರೆ ಹೇಗೆ? ಆದರೂ ಏನು ಮಾತನಾಡ್ತಾ ಇದ್ರಿ ಅಂತ ಕೇಳ್ತಾನೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಹಾಂ, ಮಾತನಾಡ್ತಾ ಇದ್ದಿದ್ದು ನಿಮ್ಮ ದಣಿಗಳ ಬಗ್ಗೆನೇ, ನಿಮ್ಮ ದಣಿಗಳು ಎಷ್ಟು ಒಳ್ಳೆಯವರು ಅಂತ ಮಾತನಾಡ್ತಾ ಇದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಕೆಲಸದವನು ಹೇಳ್ತಾನೆ, ಹೌದು, ನಮ್ಮ ದಣಿಗಳು ತುಂಬ ಒಳ್ಳೆಯವರು, ಅವರು ಈ ಊರಿನಲ್ಲಿರೋ ದಾನಶೂರ ಕರ್ಣರು ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಕೇಳ್ತಾಳೆ, ನಿಮ್ಮ ದಣಿಗಳ ಬಗ್ಗೆ ಕೇಳೋದಕ್ಕೆ ತುಂಬ ಇದೆ, ಅವ್ರ ಬಗ್ಗೆನೇ ಹೇಳಿ ಅಂತ. ಅದಕ್ಕೆ ಕೆಲಸದವನು ಹೇಳ್ತಾನೆ, ಅವ್ರ ಬಗ್ಗೆ ಹೇಳೋದಕ್ಕೆ ಏನಿದೆ? ಅವರು ಮನೆಗೆ ಹೋದವ್ರನ್ನ ಸುಮ್ಮನೆ ಹಾಗೆ ಕಳಿಸೋದಿಲ್ಲ, ಕೈ ತುಂಬ ಕೊಟ್ಟು ಕಳಿಸ್ತಾರೆ. ನೀವೇ ನೋಡಿದ್ದೀರಾ ಈ ಊರಿನ ಜನಗಳು ನಮ್ಮ ದನಿಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಆವಾಗ ಗೀತಾ ಕೇಳ್ತಾಳೆ, ಈ ಊರಲ್ಲಿ ಏನು ಫೇಮಸ್ಸು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೇಳ್ತೀನಿ ಬನ್ನಿ, ರುದ್ರಮದೇವಿ ತುಂಬ ಫೇಮಸ್ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಆವಾಗ ಬ್ರಿಟಿಷರ ಕಾಲದಿಂದಲೂ ಇತ್ತು. ದೇವಿಗೆ ಏನು ಕೋಪನೋ ಗೊತ್ತಿಲ್ಲ, ನಮ್ಗಳಿಂದ ಪೂಜೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಲು ಅಂತ ಹೇಳ್ತಾನೆ. ಆವಾಗ ವಿಜಿಗೆ ಹೇಳ್ತಾನೆ, ಅಂದಹಾಗೆ ನಿಮಗೆ ಫ್ಯಾಮಿಲಿ ಇಲ್ವಾ? ಅದಕ್ಕೆ ಅವನ ಕೆಲಸದವನು ಹೇಳ್ತಾನೆ, ಸ್ವಲ್ಪ ಫೀಲಿಂಗಲ್ಲಿ ಹೇಳ್ತಾನೆ, ನಾನು ಹುಟ್ಟಾಗಿನಿಂದಲೂ ಧರ್ಮಪಾಲರ ಮನೆಯಲ್ಲೇ ಬೆಳೆದವನು, ಹಾಗಾಗಿ ನನಗೂ ಅವ್ರ ಬುದ್ಧಿನೇ ಬಂದುಬಿಟ್ಟಿದೆ, ಸಹಾಯ ಮಾಡೋ ಗುಣ ಅಂತ ಹೇಳ್ತಾನೆ. ಆವಾಗ ಕೆಲಸದವನು ಕೂಡಲೇ ಕೇಳ್ತಾನೆ, ಅಂದಹಾಗೆ ನೀವು ಬೆಂಗಳೂರಲ್ಲಿ ಎಲ್ಲಿರೋದು? ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರೋದಾ ಅಂತ ಕೇಳ್ತಾನೆ. ಅವನು ನಿಧಾನವಾಗಿ ವಿಜಿ ಗೀತಾಳ ಬಾಯಿ ಬಿಡಿಸೋದಕ್ಕೆ ನೋಡ್ತಾನೆ. ಅವರಿಬ್ಬರು ಅವನ ಪ್ರಶ್ನೆಗೆ ಶಾಕ್ ಆಗಿ ಅಲ್ಲೇ ನಿಂತು ಬಿಡ್ತಾರೆ.